ಬೆಳಗಾವಿ ನಗರದ ಹಿರಿಯ ಮುಖಂಡರಾದ ಮಲ್ಲೇಶ್ ಚೌಗಲೆ, ಸುರೇಶ್ ತಳವಾರ್ ನೇತೃತ್ವದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಬೆಳಗಾವಿ ಜಿಲ್ಲಾ ಘಟಕ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನ ಅಂಗವಾಗಿ ಸಂವಿಧಾನ ರಕ್ಷಣೆಗಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಜಿಲ್ಲಾ ಮಟ್ಟದ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಡಾಕ್ಟರ್ BR ಅಂಬೇಡ್ಕರ್ ಉದ್ಯಾನವನದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಸಂಚಾಲಕರಾದ ಮಾವಳಿ ಶಂಕರ್ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಭೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಅಧಿಕೃತವಾಗಿ ಚಾಲನೆ ನೀಡಿದರು. ಸರ್, ಏನು ಉದ್ದೇಶ ಇವತ್ತಿನ ಕಾರ್ಯಕ್ರಮ? ಜೈ ಭೀಮ್. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಸಮಿತಿ ಕೊಟ್ಟಂಥ ಕರೆಯ ಮೇರೆಗೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಸುಮಾರು 30 ಜಿಲ್ಲೆಗಳಲ್ಲಿ ನಾವು ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸಂವಿಧಾನದ ಉಳಿವಿಗಾಗಿ ಮತ್ತು ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಸಲುವಾಗಿ ಜಿಲ್ಲಾ ಸಮಾವೇಶಗಳನ್ನು ಹಮ್ಮಿಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮದ ನಿಮಿತ್ತ ಇವತ್ತು ನಮ್ಮ ಬೆಳಗಾವಿ ಜಿಲ್ಲಾ ಸಮಾವೇಶವನ್ನು ಇದೇ ಕುಮಾರ ಗಂಧರ್ವ ಭವನದಲ್ಲಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಇದು 23ನೇ ಜಿಲ್ಲೆಯ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಡೆದು ಹೋದಂತಹ ಜಾತಿ ಕಾರಣಕ್ಕಾಗಿ, ಧರ್ಮದ ಕಾರಣಕ್ಕಾಗಿ ಅನೇಕ ಸಂಸ್ಕೃತಿಗಳುಳ್ಳ ಮತ್ತು ಅನೇಕ ಭಾಷೆಗಳುಳ್ಳಂತಹ ಈ ದೇಶವನ್ನು ಒಗ್ಗೂಡಿಸಿದ್ದು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ. ಆ ಸಂವಿಧಾನದ ಮೂಲಕ ಇವತ್ತು ಇಡೀ ಜಗತ್ತಿಗೆ ಭಾರತಕ್ಕೆ ಒಂದು ಘನತೆ ಮತ್ತು ಗೌರವ ಬಂದಿದೆ ಅನ್ನೋದನ್ನು ನಾವು ಇವತ್ತು ಹೇಳಬೇಕಾಗಿದೆ. ನಾನೆಲ್ಲ ಹೇಳೋದು, ಅಮೇರಿಕಾದ ಅಧ್ಯಕ್ಷರಾಗಿದ್ದಂಥ ಬರಾಕ್ ಒಬಾಮಾ ಅವರೇ ಈ ದೇಶದ ಪಾರ್ಲಿಮೆಂಟಿನಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಇವತ್ತು ಜಗತ್ತಿನಲ್ಲಿ ಭಾರತಕ್ಕೆ ಒಂದು ಗೌರವ, ಒಂದು ರೆಸ್ಪೆಕ್ಟು ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಈ ಸಂವಿಧಾನ ಅನ್ನೋದರ ಬಗ್ಗೆ ಅಮೇರಿಕಾದ ರಾಷ್ಟ್ರ ಅಧ್ಯಕ್ಷರಾದಂಥ ಬರಾಕ್ ಒಬಾಮಾ ಅವರು ಹೇಳಿರುವಂಥ ಮಾತುಗಳು. ಅಂತಹ ಒಂದು ಸಂವಿಧಾನದ ಮೇಲೆ ಇವತ್ತು ಈ ಮನುವಾದಿಗಳು ದಾಳಿಯನ್ನು ಮಾಡ್ತಾ ಇದ್ದಾರೆ. ಸಂವಿಧಾನವನ್ನೇ ಅಪ್ರಸ್ತುತಗೊಳಿಸುವಂತಹ ಒಂದು ವಿಚಿತ್ರಕಾರಿ ಶಕ್ತಿಗಳು ಇವತ್ತು ಈ ದೇಶವನ್ನು ಆಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಈ ದೇಶದ ಜನ ಆಯ್ಕೆ ಮಾಡಿಕೊಳ್ಬೇಕಾಗಿದೆ. ಇಲ್ಲ ಭೀಮರಾಜ್ಯ ಬೇಕಾ, ಇಲ್ಲ ರಾಮರಾಜ್ಯ ಬೇಕಾ, ಇಲ್ಲ ಸಂವಿಧಾನ ಬೇಕಾ, ಇಲ್ಲ ಮನುವಾದ ಬೇಕಾ. ಈ ಎರಡು ಸಂಘರ್ಷಗಳು ಇವತ್ತು ಈ ದೇಶದ ಮುಂದೆ ಇದ್ದಾವೆ. ಹಾಗಾಗಿ ಒಂದು ಬುದ್ಧರ ತಾತ್ವಿಕ ಚಿಂತನೆಗಳು, ಇನ್ನೊಂದು ಕಡೆ ಮನುವಾದಿ ಚಿಂತನೆಗಳು, ಒಂದು ಕಡೆ ರಾಜ್ಯಾಂಗ ಇದೆ, ಮತ್ತೊಂದು ಕಡೆ ಪಂಚಾಂಗ ಇದೆ. ಈ ಎರಡರ ನಡುವೆ ಇವತ್ತು ಬಹುದೊಡ್ಡ ಸಂಘರ್ಷ ಈ ದೇಶದಲ್ಲಿ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಬಹುಜನರಾದಂಥ, ಬಹುಸಂಖ್ಯಾತರಾದಂಥ ಈ ದೇಶದ ದಲಿತರು, ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಒಂದು ಐಕ್ಯತೆ ಇವತ್ತು ಆಗಲೇಬೇಕು. ಆ ಕಾರಣಕ್ಕಾಗಿ ಈ ಮನುವಾದವನ್ನು ಸಂಪೂರ್ಣವಾಗಿ ಈ ನೆಲದಿಂದ ಬೇರು ಸಮೇತ ಕಿತ್ತಾಕುವ ಶಕ್ತಿ ಇದ್ದರೆ ಅದು ಭೀಮನ ಮಕ್ಕಳಿಗೆ ಮಾತ್ರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಅನೇಕ ನಮ್ಮ ವಿಚಾರವಂತರು, ಚಿಂತಕರು ಇಲ್ಲಿ ನಮ್ಮ ಕುಮಾರ ಗಂಧರ್ವ ಸಮಾವೇಶಕ್ಕೆ ಬರ್ತಾ ಇದ್ದಾರೆ. ಸರ್, ಈಗ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಹಿಂದುತ್ವ ಮತಗಳನ್ನು ಸೆಳೆಯೋದಕ್ಕೆ ಈ ರಾಮ ಮಂದಿರ ಉದ್ಘಾಟನೆ ಅಂತ ಜನಗಳು ಪಿಸು ಮಾತು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದನ್ನೇ ನಾನು ಇಷ್ಟು ಹೇಳಿದ್ನಲ್ಲ. ಹಾಂ ಸರ್, ಇವರು 2024 ಈಗ ಅವ್ರಿಗೆ ಹೇಳ್ಕೊಳ್ಳೋಕೆ ಏನೂ ಇಲ್ಲ, ಹೇಳ್ಕೊಳ್ಳುವಂಥ ವಿಚಾರಧಾರೆಗಳು ಏನೂ ಇಲ್ಲ ಅವ್ರಿಗೆ. ಈ ರೀತಿಯ ಭಾವನಾತ್ಮಕ, ಹೋದ ಸಾರಿ ಪುಲ್ವಾಮಾ ಇತ್ತು, ಪುಲ್ವಾಮಾದಲ್ಲಿ ನಮ್ಮ 40 ಜನ ಯೋಧರನ್ನು ನಾವು ಕಳ್ಕೊಂಡ್ವಿ. ಅದು ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಹಂತದಲ್ಲೇ ಇದೆ. ಈಗ ಅವ್ರಿಗೇನು ಬೇಕು, ಈಗ ದೇವರು, ಈಗ ರಾಮ ಒಬ್ಬ ಸಿಕ್ಕಿದ್ದಾನೆ, ಈ ರಾಮನ್ನ ಇಟ್ಕೊಂಡು ನಾಳೆ ಓಟ್ ಕೇಳೋಕ್ಕೆ ಹೋಗ್ಬೇಕು. ಈಗ ಅವರವರಲ್ಲೇ ಈಗ ಶುರು ಆಗಿದೆ. ನೀವು ನೋಡಿದ್ದೀರಲ್ಲ, ಆ 4 ಜನ ಶಂಕರಾಚಾರ್ಯರು ಅದನ್ನು ವಿರೋಧಿಸಿದ್ದಾರೆ. ಅದಿನ್ನೂ ಪೂರ್ಣ ಆಗಲಿಲ್ಲ ಮಂದಿರ. ಇವರು ಈ ರೀತಿ ಚುನಾವಣಾ ಇಟ್ಕೊಂಡು ಹಿಂಗೆಲ್ಲ ಹೋಗ್ತಿದ್ದಾರೆ ಅಂತೇಳಿ. ಅದರಿಂದ ನಾವು ಹೇಳೋದು, ರಾಮ ಮಂದಿರನೋ ಕಟ್ಕೊಳ್ಳಿ, ಅವ್ರು ಯಾವ ಮಂದಿರ ಕಟ್ಕೊಳ್ಳಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಆದರೆ ನಾವು ಹೇಳೋದು, ನಮಗೆ ಸಂವಿಧಾನದ ಮೇಲೆ ಈ ದೇಶ, ಸಂವಿಧಾನದ ಆಧಾರದ ಮೇಲೆ ಇಲ್ಲಿನ ಕೋರ್ಟ್ಗಳು, ಇಲ್ಲಿನ ಪಾರ್ಲಿಮೆಂಟ್ಗಳು, ಇಲ್ಲಿನ ವಿಧಾನಸೌಧ, ಇಲ್ಲಿನ ಜನಜೀವನ, ಬದುಕು, ಸಂಸ್ಕೃತಿ ನಿಂತಿರೋದು ಸಂವಿಧಾನದ ಮೇಲೆ ಹೊರತು
ಬೇರೆ ಯಾವುದಲ್ಲ. ಈಗ ಸುಪ್ರೀಂ ಕೋರ್ಟಲ್ಲಿ ಕಟ್ಟಬೇಡಿ ಅಂತ ಹೇಳಿದರೆ ಇವ್ರು ಕಟ್ಟೋಕ್ಕಾಗ್ತಿತ್ತಾ? ಸೊ ಯಾವುದು ಮಹತ್ವ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಸಂವಿಧಾನದ ಆಧಾರದ ಮೇಲೆ ತಾನೇ ಇವತ್ತು ಸರ್ವೋಚ್ಚ ನ್ಯಾಯಾಲಯಗಳು ತಮ್ಮ ತೀರ್ಪುಗಳನ್ನು ಕೊಡುವಂಥದ್ದು. ಅದು ಕೂಡ ಅಲ್ಲೂ ಕೂಡ ಕೆಲವಾರು ಲೋಪದೋಷಗಳಿದ್ದಾವೆ, ಅದನ್ನು ಚರ್ಚೆ ಮಾಡುವಂಥದ್ದು ಈ ಸಂದರ್ಭ ಅಲ್ಲ. ಅದನ್ನು ಮಾಡೋಣ, ಆದರೆ ಅವ್ರ ಉದ್ದೇಶ ಇಷ್ಟೇ. ಅವ್ರಿಗೆ ಈಗ ಹೇಳ್ಕೊಳ್ಳೋದಕ್ಕೆ ಅವ್ರ ಹತ್ರ ಯಾವ ಅಜೆಂಡಾಗಳು ಇಲ್ಲ. ಅದರಿಂದ ಈಗ ರಾಮನ್ ತರ್ತಾ ಇದ್ದಾರೆ. ಈ ರಾಮನ ಆಟ ಇಲ್ಲಿ ನಡೆಯೋದಿಲ್ಲ, ಇಲ್ಲಿ ನಡೆಯೋದೇ ಭೀಮನ ಆಟ. नहीं चलेगी नहीं चलेगी दादागिरी नहीं चलेगी नहीं चलेगी नहीं चलेगी दादागिरी नहीं चलेगी क्या देखो क्या देखो क्या दादागिरी होना ಈಗ ತಾನೇ ವೇದಿಕೆಯ ಮುಂಭಾಗದಲ್ಲಿ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಶ್ರೀ ಮಹಾಂತೇಶ್ ತಳವಾರ್ ಜಿಲ್ಲಾ ಸಂಘಟನಾ ಪ್ರಧಾನ ಸಂಚಾಲಕರು ಇವರಿಗೆ ಸಂತೋಷ. ಅದೇ ರೀತಿಯಾಗಿ ಪ್ರೊಫೆಸರ್ ಕೆ.ಡಿ. ಮಥುರೇಶಿ ಮರಾಠಾ ಯೂನಿವರ್ಸಿಟಿ ಔರಂಗಾಬಾದ್ ಮಹಾರಾಷ್ಟ್ರ ಅವರಿಗೆ ಶಿವಾಜಿ ಮಾಲಾರ್ ಸಂಚಾಲಕರು ಖಾನಾಪುರ ಅವರಿಂದ ಮಾಲಾರ್ಪಣೆ ಮತ್ತು ಚಾಲಾರ್ಪಣೆ. ಅದೇ ರೀತಿಯಾಗಿ ಶಂಕರ್ ಬರ್ಮನಿ ಅವರಿಗೆ ಆಕಾಶ್ ಬೆವಿನ್ಕಟ್ಟಿ ಯುವ ಮುಖಂಡರು ಅವರಿಂದ ಮಾಲಾರ್ಪಣೆ ಮತ್ತು ಬೆಳಗಾವಿ ಜಿಲ್ಲೆ ಹಿರಿಯ ಮುಖಂಡರಾದ ಶ್ರೀ ಯಲ್ಲಪ್ಪ ಹುಲಿ ಅವರಿಗೆ ಸಂತೋಷ್ ಹರಿಗೇಕರ್ ನಗರಾಧ್ಯಕ್ಷರು ಅವರಿಂದ ಮಾಲಾರ್ಪಣೆ ಮತ್ತು ಚಾಲಾರ್ಪಣೆ. ವಿಚಾರ ಏನಾಯಿತು? ಬೆಳಗಾವಿಗೆ ಹೋದ್ವಿ, ಕುಮಾರ ಗಂಧರ್ವದಲ್ಲಿ ಕಾರ್ಯಕ್ರಮ ಆಯಿತು, ನಮ್ಮ ಹಿರಿಯ ಗೆಳೆಯ ಮಾತಾಡಿದ್ರು, ಮಂತ್ರೇಶ್ ಅವರು ಮಾತಾಡಿದ್ರು, ಎಲ್ಲ ಆಯಿತು. ವಿಚಾರ ಏನು?
ಸೊ ವಿಚಾರವನ್ನು ಎಲ್ಲಿ ತನಕ ನೀವು ಅದನ್ನು ಅರ್ಥೈಸಿಕೊಳ್ಳೋದಿಲ್ಲ, ಆ ಅರ್ಥ ಮಾಡಿಕೊಂಡ ವಿಚಾರವನ್ನು ನಿಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೊಳ್ಳದೆ ಹೋದರೆ ಯಾವ ವಿಚಾರಗಳು ಕೂಡ ಅವು ಕೆಲಸಕ್ಕೆ ಬಾರದವಾಗಿರ್ತವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಬಗ್ಗೆ ಕೇಳೋದಕ್ಕೆ ಸಮಯನೂ ಇಲ್ಲ, ಅದನ್ನು ಓದಿಕೊಳ್ಳೋಷ್ಟು ಜ್ಞಾನನೂ ನಮಗಿಲ್ಲ. ಅಷ್ಟು ಅವರ ಜೀವಮಾನದಲ್ಲಿ ನಡೆಸಿರುವಂತಹ ಹೋರಾಟ, ಓದಿನ ಗಂಟೆಗಳು, ಅವರು ಬರೆದಿರುವಂಥ ಬರಹಗಳು, ಸಂಪುಟಗಳು, ಇದನ್ನೆಲ್ಲ ಒಂದು ಜೀವಮಾನದಲ್ಲಿ ಒಬ್ಬ ಮನುಷ್ಯ ಯಾರಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗೋದಾದರೆ ಅದು ನಿಜಕ್ಕೂ ಆ ವಿಶ್ವಗುರು ಅನ್ನುವಂತಹ ಆ ಘನತೆ, ಆ ಗೌರವ ಯಾರಾದರೂ ಸಲ್ಲಬೇಕಾದ್ರೆ ಅದು ಬಾಬಾ ಸಾಹೇಬರಿಗೆ ಮಾತ್ರ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ವಿಶ್ವಗುರು ಅಂತ ಹೇಳಿ ಸುಮ್ಮನೆ ಯಾರ್ಯಾರಿಗೋ ಹೇಳೋದಲ್ಲ, ಚಿಲ್ಲರೆ ಪಲ್ಲರೆ ಜನರಿಗೆಲ್ಲ ವಿಶ್ವಗುರು ಪಟ್ಟ ಕಟ್ಟಕ್ಕಾಗೋದಿಲ್ಲ. ವಿಶ್ವಗುರು ಅನ್ನುವಂತಹ ಒಂದು ಗೌರವ, ಒಂದು ಘನತೆ ಏನಾದರೂ ಸಲ್ಲಬೇಕು ಅಂದರೆ ಅದು ನಮ್ಮ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತ್ರ ಅನ್ನೋದನ್ನು ನಾವು ಎದೆ ತಟ್ಟಿ ಹೇಳಬೇಕಾಗತ್ತೆ. ಸೊ ಆ ವಿಶ್ವಗುರುವಿನ ಮಕ್ಕಳು, ಅವರ ಮೊಮ್ಮಕ್ಕಳು ನಾವು ಹೇಗಿರಬೇಕು, ಯಾವ ರೀತಿಯಲ್ಲಿ ನಮ್ಮ ಚಳವಳಿಯನ್ನು ನಾವು ಕಟ್ಟಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಮನನ ಮಾಡಿಕೊಳ್ಬೇಕಾಗುತ್ತೆ.